ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ರಾಜ್ಯ ರಾಜಕಾರಣದಲ್ಲಿ ಎರಡು ಪ್ರಮುಖ ರಾಜಕೀಯ ಪಕ್ಷಗಳಲ್ಲಿ ಎರಡು ವಿದ್ಯಮಾನಗಳು ಬಹಳ ದೊಡ್ಡ ಮಟ್ಟದಲ್ಲಿ ಜರುಗ್ತಾ ಇವೆ. ಅದರ ಹಿಂದಿನ ರಾಜಕಾರಣವನ್ನ ನಾನು ಹೇಳೋದಕ್ಕೆ ಹೊರಟಿದ್ದೀನಿ. ಒಂದು ಹಾಸನದಲ್ಲಿ ನಡೀತಾ ಇರತಕ್ಕಂಥ JDS ಪಕ್ಷದ ಜನತಾ ಸಮಾವೇಶ, ಇನ್ನೊಂದು ಹುಬ್ಬಳ್ಳಿಯಲ್ಲಿ ನಡೀತಾ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ಮನೆಗಳ ವಿತರಣೆ, ಬಡವರಿಗೆ ಮನೆಗಳ ವಿತರಣೆ ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆಗೆ ಆಗ್ತಾ ಇರತಕ್ಕಂಥದ್ದು. ಈ ಎರಡೂ ಕಾರ್ಯಕ್ರಮಗಳು ಹೇಗೆ ಒಂದಕ್ಕಿಂತ ಒಂದು ಭಿನ್ನ ಮತ್ತು ಈ ಎರಡೂ ಕಾರ್ಯಕ್ರಮಗಳ ನಡುವೆ ನಡೀತಾ ಇರತಕ್ಕಂಥ ರಾಜಕಾರಣ ಏನು ಅನ್ನೋದನ್ನ ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಇವತ್ತು ನೋಡಿ, JDS ತನ್ನ ಪಕ್ಷ ಸಂಘಟನೆ ಮಾಡಲಿಕ್ಕೆ, ಪಕ್ಷ ಬಲವರ್ಧನೆ ಮಾಡಿಕೊಳ್ಳಿಕ್ಕೆ ತನ್ನ ನಾಯಕರನ್ನ, ತನ್ನ ಕಾರ್ಯಕರ್ತರನ್ನ ಇವತ್ತಿನ ಒಂದು ಕಾರ್ಯಕ್ರಮವನ್ನ ಮಾಡೋದ್ರ ಮೂಲಕ ದೊಡ್ಡ ಮಟ್ಟದಲ್ಲಿ ಮತ್ತೆ ಬಿಂಬಿಸಿಕೊಳ್ಳಲಿಕ್ಕೆ ಒಂದು ಪ್ರಯತ್ನ ನಡೆಸ್ತಾ ಇದೆ. ಕಳೆದ ಒಂದು ತಿಂಗಳ ಹಿಂದೆ, ಹೆಚ್ಚು ಕಡಿಮೆ ಒಂದು ತಿಂಗಳ ಹಿಂದೆಯೇ JDSನ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ HD ದೇವೇಗೌಡ ಅವರು ಬೆಂಗಳೂರಿನ JP ಭವನದಲ್ಲಿ, ಅಂದರೆ JDS ಆಫೀಸ್ನಲ್ಲಿ ಈ ಕುರಿತ, ಅಂದರೆ ಹಾಸನದ ಈ ಒಂದು ಕಾರ್ಯಕ್ರಮದ ಕುರಿತಂತೆ ದೊಡ್ಡ ಮಟ್ಟದ ಘೋಷಣೆಯನ್ನು ಕೂಡ ಮಾಡಿದ್ರು. JDS ಪಕ್ಷವನ್ನ ಮುಗಿಸೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ತವರು ಕ್ಷೇತ್ರದಲ್ಲಿ ಅಥವಾ ನನ್ನ ತವರು ಜಿಲ್ಲೆನಲ್ಲೇ ಬೇರೆ ಪಕ್ಷದವರು ಬಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ರೆ ನಮ್ಮ JDS ಪಕ್ಷದ ಮೇಲೇನೆ ಅದು ಒಂದು ರೀತಿಯ ಒತ್ತಡ ರೀತಿ ಆಗ್ತಾ ಇದೆ. ನಾನು ಕೈ ಕಟ್ಟಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಈ 95ರ ಇಳಿವಯಸ್ಸಿನಲ್ಲೂ ಕೂಡ ನಾನು ಪಕ್ಷ ಸಂಘಟನೆ ಮಾಡ್ತೀನಿ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಎಚ್ಚರಿಕೆಯನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿತ್ತು. ಅವರು ಆ ರೀತಿ ಹೇಳೋದಕ್ಕೆ ಕಾರಣ ಏನು ಗೊತ್ತಾ? ಕಳೆದ ವರ್ಷದ, ಅಂದರೆ 2025ರ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಕಾಂಗ್ರೆಸ್ ಪಕ್ಷ ಎರಡು ಸಮಾವೇಶಗಳನ್ನು ಹಾಸನದಲ್ಲೇ ಆಯೋಜಿಸಿತ್ತು. ಅಲ್ಲಿ JDS ಬಾಹುಳ್ಯವನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳಕ್ಕೆ ಕಾಂಗ್ರೆಸ್ ಪಕ್ಷ ಸ್ವತಃ DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯನವರು ಪ್ರಯತ್ನಿಸಿದ್ರು. ಅದರ ವಿರುದ್ಧ HD ದೇವೇಗೌಡರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದಾದ ಕೆಲವೇ ದಿನಕ್ಕೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬಂದಿರತಕ್ಕಂಥ HD ಕುಮಾರಸ್ವಾಮಿ ಅವರು ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧ ಗುಡುಗಿದ್ರು. JDS ಪಕ್ಷವನ್ನ ಮುಗಿಸೋಕೆ ಬಿಡೋದಿಲ್ಲ, JDS ಪಕ್ಷವನ್ನ ಮುಟ್ಟಿದ್ರೆ ಹುಷಾರ್ ಅನ್ನುವಂತಹ ಒಂದು ಪರೋಕ್ಷ ಎಚ್ಚರಿಕೆಯನ್ನ ಕಾಂಗ್ರೆಸ್ ನಾಯಕರಿಗೆ ಅವರು ನೀಡಿದ್ರು. ಯಾಕಂದ್ರೆ JDSನ ಹಲವಾರು ಸ್ಥಳೀಯ ನಾಯಕರು ಕಾಂಗ್ರೆಸ್ ಪಕ್ಷವನ್ನ ಸೇರಿರ್ತಕ್ಕಂಥದ್ದು ಇದಕ್ಕೆ ಒಂದು ಕಾರಣ. ಈಗ ಇವತ್ತು ದೊಡ್ಡ ಮಟ್ಟದ ಅಲ್ಲಿ ಸಮಾವೇಶ ನಡೀತಾ ಇದೆ, ಜನತಾ ಸಮಾವೇಶ ಅಂತ. ಆದರೆ ಅಟ್ ದ ಸೇಮ್ ಟೈಮ್ ರಾಜಕಾರಣ ಹೇಗೆ ಕೆಲಸ ಮಾಡ್ತಾ ಇದೆ ನೋಡಿ. ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ, ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಮಟ್ಟದ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ. ಸುಮಾರು 42,345 ಮನೆಗಳ ಲೋಕಾರ್ಪಣೆ ಇವತ್ತು ಕಾರ್ಯಕ್ರಮ ಅವರು ಇಟ್ಕೊಂಡಿದ್ದಾರೆ. ಅಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಎಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಅಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಅದು JDS ಪಕ್ಷದ ಜನತಾ ಸಮಾವೇಶದ ಒಂದು ಸಮಾವೇಶಕ್ಕೆ ಪರ್ಯಾಯವಾಗಿ ಕಾಂಗ್ರೆಸ್ ಸಮಾವೇಶ ಅಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು. ಇದು ರಾಜಕಾರಣ ಅನ್ನುವಂಥದ್ದು ನೋಡಿ. ಏನಾಗ್ತಾ ಇದೆ, ಈಗಾಗಲೇ ಕಳೆದ ಒಂದು ತಿಂಗಳ ಹಿಂದೆಯೇ JDS ಪಕ್ಷದವರು, HD ದೇವೇಗೌಡರು, ಕುಮಾರಸ್ವಾಮಿಗಳು ಎಲ್ಲರೂ ಕೂಡ ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ಹಾಸನ
ಕೂಡ ಚಿಕ್ಕ ವಿವಾದವು ಕೂಡ ಹುಟ್ಕೊಂಡಿದೆ. ಅದು ಬಿಜೆಪಿ ಪಕ್ಷದ ಹುಬ್ಬಳ್ಳಿಯ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಈ ಕುರಿತಂತೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಏನಿದು ಮನೆಗಳ ಹಂಚಿಕೆ ನಡೀತಾ ಇದೆ, ಇದಕ್ಕೆ ಕಾರಣ ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ವಸತಿ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರನ್ನ ಈ ಕಾರ್ಯಕ್ರಮಕ್ಕೆ ಕರೆದಿಲ್ಲ. ಅಷ್ಟೇ ಅಲ್ಲ, ಸ್ಥಳೀಯ ಸಂಸದ ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಅವರು ಕರೆದಿಲ್ಲ. ಪ್ರಹ್ಲಾದ್ ಜೋಶಿನೂ ಇಲ್ಲ, ಸೋಮಣ್ಣನವರು ಇಲ್ಲ, ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಮಾಡೋದ್ರ ಮೂಲಕ ಆ ಒಂದು ಮನೆ ಹಂಚಿಕೆ ಕಾರ್ಯಕ್ರಮಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವಾಗ ಈ ಒಂದು ದೊಡ್ಡ ಮಟ್ಟದ ಸರ್ಕಾರದ ಕಾರ್ಯಕ್ರಮ ಜೊತೆಗೆ ಬಿಜೆಪಿಯ ಒಂದು ಪ್ರತಿಭಟನೆ ಸಂಘರ್ಷ ಅದು ಹೆಚ್ಚು ಮಾಧ್ಯಮಗಳ ಕಾನ್ಸಂಟ್ರೇಷನ್ ಅನ್ನು ಆ ಕಡೆ ತೆಗೆದುಕೊಳ್ಳುತ್ತೆ. ಜೆಡಿಎಸ್ಗೆ ಹೆಚ್ಚು ಮಾಧ್ಯಮಗಳಲ್ಲಿ ಮಹತ್ವ ಸಿಗಲ್ಲ. ಇದು ರಾಜಕೀಯದ ತಂತ್ರಗಾರಿಕೆ. ಇವತ್ತೇನು ಮನೆಗಳ ಉದ್ಘಾಟನೆ ಆಗ್ತಿರ್ತಾವ ಅವೆಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾಲದಲ್ಲಿ ಇದ್ದಿದ್ವು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಮೊದಲೇದಾಗಿ ಯಾಕಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವತ್ತು ವಿ ಸೋಮಣ್ಣವರು, ಸನ್ಮಾನ್ಯ ಯಡಿಯೂರಪ್ಪನವರಾಗಲಿ, ಜಗದೀಶ್ ಶೆಟ್ಟರಾಗಲಿ, ಬಸವರಾಜ ಬೊಮ್ಮಾಯಿರಾಗಲಿ ಅವರೆಲ್ಲರ ಪ್ರಯತ್ನದಿಂದ ಇವತ್ತು ರಾಜ್ಯದಲ್ಲಿ ಆಗಿರ್ತಕ್ಕಂಥ ಮನೆಗಳನ್ನು ನಮ್ಮ ಕಾಲದಲ್ಲಿ ಮುಗಿಲಿಲ್ಲ, ಅಲ್ಪ ಸ್ವಲ್ಪ ಉಳಿದಿದ್ವು, ಅದನ್ನು ಈಗ ಸಂಪೂರ್ಣ ಮಾಡಿ ಈಗ ಹಸ್ತಾಂತರ ಮಾಡುವಂಥದ್ದು ಪ್ರಯತ್ನ ಆಗ್ತಾಯಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಎರಡೂ ಸಮಾವೇಶಗಳು, ಹಾಸನ ಮತ್ತು ಹುಬ್ಬಳ್ಳಿಯ ಎರಡೂ ಸಮಾವೇಶಗಳ ಹಿಂದಿನ ಆಂತರಿಕ ಒಳನೋಟಗಳನ್ನು ಒಳಸುಳಿಗಳನ್ನು ಇಟ್ಟಿದ್ದೀನಿ. ಇಲ್ಲಿ ಗೆದ್ದವ್ರು ಯಾರು, ಸೋತವ್ರು ಯಾರು, ಯಾರಿಗೆ ಹೆಚ್ಚು ಲಾಭ ಅನ್ನುವಂಥ ಚರ್ಚೆ ಬರೋದಿಲ್ಲ. ಎರಡೂ ಪಕ್ಷಗಳು ಕೂಡ ತಮ್ಮ ತಮ್ಮ ಒಂದು ಪಕ್ಷದ ಪ್ರಸ್ತುತಿಯನ್ನ ಆಯಾ ತಮ್ಮ ಒಂದು ಭದ್ರಕೋಟೆ ಅಂತ ಹೇಳ್ಕೊಳ್ಳಾಗಿರ್ತಕ್ಕಂಥ ನಗರಗಳಲ್ಲಿ ಪ್ರಸ್ತುತಪಡಿಸ್ತಿದ್ದಾರೆ. ಹಾಸನದಲ್ಲಿ ಜೆಡಿಎಸ್ಗೆ ಅನುಕೂಲ ಆಗ್ಬೋದು, ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ಸಿಗೆ ಅನುಕೂಲ ಆಗ್ಬೋದು ಈ ಸಮಾವೇಶದಿಂದ. ಆದರೆ ಇಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡುವಂಥ ಎರಡೂ ಕೆಲಸಗಳು ನಡೀತಾ ಇರತಕ್ಕಂಥದ್ದು. ಆದರೆ ಯಾರಿಗೆ ಹೆಚ್ಚಿನ ಆದ್ಯತೆ ಸಿಕ್ಕಿದೆ, ಯಾರಿಗೆ ಎಷ್ಟು ಜನ ಬೆಂಬಲ ಸಿಕ್ತು ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ನಿರ್ಧಾರ ಆಗಬೇಕಾಗಿರ್ತಕ್ಕಂಥದ್ದು. ರಾಜಕೀಯ ಅಂದ್ರೇನೆ ಹಾಗೆ. ರಾಜಕೀಯ ನಡೆಗಳು ಯಾವತ್ತೂ ಕೂಡ ಸ್ವಪಕ್ಷದ ಮತ್ತು ತಮ್ಮ ಪರವಾಗಿ ಯಾವ ರೀತಿ ಇಡೀ ಜನ ಸಮುದಾಯ